ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಕುತೂಹಲ ಮೂಡಿಸ್ತಾ ಇದೆ ಎಚ್ಡಿಕೆ ಮತ್ತು ವಿಜಯೇಂದ್ರ ಅವರ 1-to-1 ಈ ಮೀಟಿಂಗ್. ಖಾಸಗಿ ಹೋಟೆಲ್ನಲ್ಲಿ ಸುಮಾರು 30 ನಿಮಿಷಗಳ ಕಾಲ ನಾಯಕರುಗಳು ಮಾತುಕತೆಯನ್ನ ಮಾಡಿದ್ದಾರೆ. ಸೊ ಒಂದಷ್ಟು ಅಸಮಾಧಾನಗಳು, ಆಮೇಲೆ ಸಮನ್ವಯತೆ ಇಲ್ಲ, ಮೈತ್ರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾಕೋ ಒಗ್ಗಟ್ಟಾಗಿ ಹೋಗ್ತಾ ಇಲ್ಲ. ಅದು ಹೋರಾಟಗಳೇ ಆಗಿರ್ಬೋದು, ನಿರ್ಧಾರಗಳೇ ಆಗಿರ್ಬೋದು, ಒಂದೇ ಥರದ ನಿಲುವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಎಡುತ್ತಾ ಇದ್ದಾರೆ. ಇದು ಮೈತ್ರಿ ಧರ್ಮ ಪಾಲನೆ ಅಲ್ಲ. ಈ ಥರದ್ದೆಲ್ಲ ಅಸಮಾಧಾನಗಳಿತ್ತು. ಮೋಸ್ಟ್ಲಿ ಅದನ್ನೆಲ್ಲ ಸರಿಪಡಿಸೋದಕ್ಕೆ ಅಂತ ಇದೀಗ ಒಟ್ಟಿಗೆ ಕೂತು ಮಾತಾಡಿದ್ದಾರೆ. ಸುಮಾರು 30 ನಿಮಿಷಗಳ ಕಾಲ ನಾಯಕರು ಮಾತುಕತೆ ನಡೆಸಿರೋದು. ರಾಜ್ಯದಲ್ಲಿ ಮೈತ್ರಿ ಧರ್ಮ ಪಾಲನೆ ಬದ್ಧತೆ ಪ್ರದರ್ಶನಕ್ಕೆ ಒತ್ತು ಕೊಟ್ಟಿದ್ದಾರೆ. ಇದೇ ವೇಳೆ ಮೈತ್ರಿ ಪಕ್ಷಗಳಿಗೆ ಸಾಕಷ್ಟು ಸವಾಲುಗಳಿಗಿದೆ ಅನ್ನುವಂಥ ಚರ್ಚೆ ಕೂಡ ಆಗಿದೆ. ಇನ್ನು ಮುಂದೆ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಉಭಯ ನಾಯಕರುಗಳು ಮಾತನಾಡಿಕೊಂಡಿದ್ದಾರೆ. ಪರಸ್ಪರ ಸಹಕಾರದಿಂದ ಒಟ್ಟಿಗೆ ಹೋಗಿ ಕೆಲಸ ಮಾಡೋಣ ಅಂತ ಮಾತಾಡಿದ್ದಾರೆ. ಸಭೆಗಳಲ್ಲಿ ಹೋರಾಟದ ರೂಪರೇಷೆ ಹೆಣೆಯೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಶಿಕ್ಷಕ ಪದವೀಧರ ಕ್ಷೇತ್ರಗಳ ಚುನಾವಣೆಗೆ ಸಹಕಾರವನ್ನ ಕೇಳಿದ್ದಾರೆ ವಿಜಯೇಂದ್ರ ಅವರು. ಹಿರಿಯೂರು ಕ್ಷೇತ್ರದ ಉಪಚುನಾವಣೆ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆ ಆಗಿದೆ. ಸಮನ್ವಯತೆಯ ಕೊರತೆ ಇತ್ತು ನೋಡಿ. ಆಮೇಲೆ ಇವ್ರುಗಳು ಕುತ್ಕೊಂಡು ಮಾತಾಡೋದು ದೊಡ್ಡ ವಿಷಯ ಅಲ್ಲ. ಅದು ವಿಜಯೇಂದ್ರ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರು ಆಗಿರ್ಬೋದು. ಇವ್ರು ಹೂಗುಚ್ಚ ಕೊಟ್ಕೊಂಡು 30 ನಿಮಿಷ ಕೂತು ಮಾತಾಡಿದ ತಕ್ಷಣ ಸರಿ ಹೋಗಲ್ಲ. ಯಾಕಂದರೆ ತಳಮಟ್ಟದಲ್ಲೂ ಕೂಡ ಸರಿ ಆಗಬೇಕಾಗತ್ತೆ. ಪ್ರಮುಖವಾಗಿ ಈ ಕಾರ್ಯಕರ್ತರುಗಳು ಅಥವಾ ಸದಸ್ಯರುಗಳು ಅಂತ ಏನು ಹೇಳ್ತಾರೆ ಇವ್ರುಗಳಿಗಿರೋದು ಅಸಮಾಧಾನ ಜಾಸ್ತಿ ನೋಡಿ. JDSನ ಅನೇಕ ನಾಯಕರುಗಳಿಗೆ ಅಸಮಾಧಾನ ಇದೆ. BJPಯ ಅನೇಕ ನಾಯಕರುಗಳಿಗೆ ಅಸಮಾಧಾನ ಆಗಿದೆ. ನೀವು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರೋರು ಅಥವಾ ಪ್ರಮುಖ ಸ್ಥಾನದಲ್ಲಿ ಇರೋರು ಇಬ್ಬರು ಕೂತು ಮಾತಾಡಿದ್ರೆ ಆಗಲ್ಲ. ಎಲ್ಲರೂ ಹಾಗೇನೆ ಒಗ್ಗೂಡಿಸ್ಕೊಂಡು ಸಂಭಾಳಿಸ್ಕೊಂಡು ಕರ್ಕೊಂಡು ಹೋಗುವಂಥ ಅನಿವಾರ್ಯ ಪರಿಸ್ಥಿತಿಯೂ ಕೂಡ ಆಗಿದೆ. ಹೀಗಾಗಿ ಅನೇಕ BJPಯ ರಾಜ್ಯದ ನಾಯಕರುಗಳಿಗೇನೆ ಏನಕ್ಕೆ ನಾವು ಎಲ್ಲವನ್ನೂ JDSಗೆ ಬಿಟ್ಕೊಡ್ಬೇಕು ಅನ್ನೋದೊಂದಿದೆ. ಮತ್ತು ಹೋರಾಟಕ್ಕೆ ನಾವು ಅವ್ರ ಜೊತೆ ಹೋಗಿ ಯಾಕೆ ಕೂತ್ಕೋಬೇಕು? ಅವ್ರಿಗೆ ಮೈಲೇಜ್ ಸಿಗುತ್ತೆ, ನಾವು ಸಪ್ರೇಟಾಗಿ ಹೋರಾಟ ಮಾಡೋಣ ಅನ್ನೋದಿಗಿದೆ. ಇವನ್ JDSನಲ್ಲೂ ಕೆಲವರಿಗೆ ಅಸಮಾಧಾನ ಇದೆ. ಎಲ್ಲದಕ್ಕೂ BJP ನಿರ್ಧಾರಕ್ಕೆ ನಾವು ಜೋತು ಬೀಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮದು ಸ್ವತಂತ್ರ ಏಕಪಕ್ಷೀಯ ನಿರ್ಧಾರಗಳು ಇರಬೇಕು ಅಂತ ಅಸಮಾಧಾನಗಳು ಇರೋದು ಕೆಲವು ನಾಯಕರುಗಳಲ್ಲಿ, ಸದಸ್ಯರುಗಳಲ್ಲಿ, ಕಾರ್ಯಕರ್ತರುಗಳಲ್ಲಿ. ಇವರಿಬ್ಬರು ಕೂತು ಮಾತಾಡಿದ ತಕ್ಷಣ ಬಗೆಹರಿಯತ್ತಾ ಅಂದರೆ ಬಗೆಹರಿಯೋದು ಕಷ್ಟನೇ. ಬಟ್ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗೋದು ಹೆಂಗೆ ಅಂತ ಪ್ಲ್ಯಾನ್ ಮಾಡ್ಕೊಳ್ಬಹುದು ಅಷ್ಟೇ.